45 ಮೂವಿ 45 ಸಲ ಕಾಣ್ಕೈತಾ. ಹಾಯ್ ಗಾಯ್ಸ್, ಮೊನ್ನೆ ಮಾರ್ಕ್ ಮೂವಿಗೆ ಹೋಯ್ತು. ಇವತ್ತು ಹಾಪದು ಯಾವ ಮೂವಿ ಗೊತ್ತಾಯ್ತಲ್ಲ. ಸೊ ಆಗ ಹೇಳಿದೆ 45 ಮೂವಿ ಅಂತ. ಸೊ ಕಾರಾಗ ಆತಿಲ್ಲ, ನಂಗೆ ಒಂದು ಕಡೆ ಕೆಲಸ ಆಯಿತು. ಸೊ ಸಂಜೆ ಮೂವಿ ಅಲ್ಲ, ಸೊ ಬೆಳಗ್ಗೆ ಹೋಗಿ ನಾನು ಟಿಕೆಟ್ ತೆಗೆದಿಡ್ತೆ, ಯಾಕಂದ್ರೆ ನಂಗೆ ಬೇಕಾದ ಸ್ವೀಟ್ ಸಿಗ್ಲಿ ಅಂತ. ಆಮೇಲೆ ಒಂದು ಕಡೆ ಕೆಲಸ ಮುಗಿಸ್ಕೊಂಡು ಒಂದು ಜ್ಯೂಸ್ ಕೊಡಕ್ಕೆ ಬಂತು. ಹಸು ಆತೈತೆ, ತಿನ್ನು ಊಟ ಮಾಡ್ಲೈತೆ. ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಫೋಟೋಗ್ರಫಿ ಅಂತ ಪೇಜ್ ನೋಡಿ. ಲಾಸ್ಟ್ ಟೈಮ್ ಬ್ಲ್ಯಾಕ್ ಬ್ಲೇಸರ್ ಹಾಕೊಂಡು ಒಂದು ಸ್ಟೋರಿ ಆಗಿದೆ ಕಣೆ, ಅದು ಇವನೇ ಎಡಿಟ್ ಮಾಡಿ ಇವನೇ ಫೋಟೋಗ್ರಫಿ ಮಾಡಿದ್ದು. ಊಟ ಸಿಕ್ಲ ಅಂದ್ರೆ ನಾ ಇಬ್ರು ಒಂದೊಂದು ಆಮ್ಲೆಟ್ ತಿನ್ಕೊಂಡು ಅಲ್ಲಿಂದ ಹೊರಡ್ತು. ಆಮೇಲೆ ನಂಗೆ ಮೂವಿ ಟೈಮ್ ಆಯಿತು. ಮನೆಗೆ ಹೋಗಿ ಪಟ್ಟ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮೂವಿಗೆ ಹೊರಟೆ. ಮೂವಿ ಎಷ್ಟು ಹೊತ್ತಿಗೆ ಶುರು ಆಗಲಿ, ನಾವು ಅಲ್ಲಿ ರೀಚ್ ಆಗ್ಬೋದು 5 ನಿಮಿಷ ಮುಂಚೆನೇ. ನೀವು ಸಹ ಹಂಗೆ ಕಾಯ್ತಾ ಅಥವಾ ಅರ್ಧ ಗಂಟೆ ಮುಂಚೆ ಕಾಯ್ತೀರಾ? ಇವತ್ತು ಕಾಣಿ ಮೂವಿಯಲ್ಲಿ ಯಾರು ಇದ್ರಂತ. ಮಾಸ್ ಗಾಡ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಕಾಣಿ, ಸೊ ಮತ್ತು ರಾಜ್ಬಿ ಶೆಟ್ಟಿ, 3 ಜನ ಹೀರೋಸ್ ಇದ್ರು. ಸೊ ಸೈಕಿತ್ತು ಮೂವಿ ಮಾತ್ರ, ಒಂದ್ಸಲ ಕಾಣಿ. ಯುನೀಕ್ ಕಾನ್ಸೆಪ್ಟ್. ಇದರಲ್ಲಿ ತುಂಬ ಇಮೋಷನ್ಸ್ ಇತ್ತು, ತುಂಬ ರಿಯಲ್ ಲೈಫಿಗೆ ಕನೆಕ್ಟ್ ಆಗುತ್ತೆ. ಸೊ ಲೈಫಲ್ಲಿ ಒಂದು ಒಳ್ಳೆ ಮೆಸೇಜ್ ಸಿಕ್ಕುತ್ತೆ ಕಾಣಿ. ಸೊ ಬೆಸ್ಟ್ ಇತ್ತು, ಒಂದ್ಸಲ ಕಾಣಿ ಫ್ಯಾಮಿಲಿ ಒಟ್ಟಿಗೆ ಅಂತ ಹೇಳ್ತಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯ್ತಾ. ಮುಂದಿನ ವಿಡಿಯೋ ತನಕ ಮಸ್ತ್ ಸಿಕ್ತು ಅಂತ ಹೇಳ್ತಾ, ಅಲ್ಲಿ ತನಕ ಬಾಯ್ ಬಾಯ್.